ಹಲೋ ಎವ್ರಿವನ್, ವೆಲ್ಕಮ್ ಟು ನಾಜಿಯಾ ಫೋರಮ್. ಇವತ್ತಿನ ಕ್ಲಾಸ್ ಸಿ ಟೆಟ್ ಯಾರು ಎಕ್ಸಾಮನ್ನು ಅಟೆಂಪ್ಟ್ ಮಾಡಿದಿರಿ, ಯಾರು ಎಕ್ಸಾಮನ್ನು ಬರಿತಾ ಇದ್ದೀರಿ ಅವರಿಗಾಗಿ ಇವತ್ತಿನ ಕ್ಲಾಸು. ಸಿ ಟೆಟ್ನಲ್ಲಿ ಪರ್ಟಿಕ್ಯುಲರ್ಲಿ ನೀವು ಆಲ್ರೆಡಿ ನನ್ನ ಹಿಂದಿನ ವಿಡಿಯೋಗಳನ್ನು ನೋಡಿದರೆ ನಿಮ್ಗೆ ಗೊತ್ತಾಗ್ತದೆ ಏನೇನು ಸಿಲೆಬಸ್ ಅದ ಅಂಥೇಳಿ. ಬಟ್ ಇವತ್ತಿನ ನನ್ನ ಕ್ಲಾಸು ಇಂಗ್ಲೀಷ್ ಇಂಪಾರ್ಟೆಂಟ್ ಇಂಗ್ಲೀಷ್ ಬೇಸ್ಡ್ ಆನ್ ದಿ ಪ್ರೀವಿಯಸ್ ಇಯರ್ ಕ್ವಶನ್ಸು. ಸಿ ಟೆಟ್ನಲ್ಲಿ ಯಾವ ರೀತಿ ಇಂಗ್ಲೀಷ್ ಕ್ವಶನನ್ನು ಕೇಳ್ತಾರೆ, ಯಾವ್ಯಾವ ಇಂಪಾರ್ಟೆಂಟ್ ಗ್ರಾಮರನ್ನು ಅಲ್ಲಿ ಕವರ್ ಮಾಡಿರ್ತಾರೆ. ಸೊ ನಾವು ಯಾವ ರೀತಿ ಅಭ್ಯಾಸವನ್ನು ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ಡೀಟೇಲಾಗಿ ಹೇಳಿದ್ದೀನಿ. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಷ್ಟವಾದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋವನ್ನು ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇದು ಸಿ ಟೆಟ್ದವರು ಮಾತ್ರ ನೋಡ್ಬೇಕಂತೇನಿಲ್ಲ. ಇವರು GPSTR ಆಗಿರಲಿ, HSTR ಆಗಿರಲಿ, ಗ್ರಾಮರ್ ಇಸ್ ಎಲ್ಲ ಕಡೆ ಒಂದೇ ಆಗಿರ್ತದೆ. ಸೊ ಬಟ್ ಕಾನ್ಸಂಟ್ರೇಷನ್ ಸಿ ಟೆಟ್ದವರಿಗೆ ಮಾಡಿದ್ದೀನಿ. ಬಟ್ ನೀವು ಯಾರು GPSTR ಇದ್ದೀರಿ, ಯಾರು HSTR ಇದ್ದೀರಿ ಪ್ರಿಪ್ರೇಷನ್ ಮಾಡ್ತೀರಿ, ಯಾರು PSTR ಪ್ರಿಪ್ರೇಷನ್ ಮಾಡ್ತೀರಿ, ಅವರು ಕೂಡ ಈ ವಿಡಿಯೋವನ್ನು ನೋಡ್ಬೋದು, ಅದೇನು ತಪ್ಪಿಲ್ಲ. ಸೊ ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬಹಳಷ್ಟು ಮಂದಿ ವಿಡಿಯೋವನ್ನು ಏನು ಮಾಡ್ತಾರಪ್ಪ ಅಂತ ನೋಡ್ತಾರೆ, ಬಟ್ ಅದನ್ನು ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ. ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹವನ್ನು ನೀಡಿದರೆ ನಾವು ಮತ್ತೆ ಹೊಸ ಹೊಸ ವಿಡಿಯೋಗಳನ್ನ ತರಲಿಕ್ಕೆ ನಮಗೇನಾಗ್ತದೆ, ಒಂದು ಹುಮ್ಮಸ್ಸನ್ನು ಬರ್ತದೆ. ಸೊ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಕ್ಲಾಸು. ಫಸ್ಟ್ ಒನ್. ಸಿ ಟೆಟ್ ಇಂಗ್ಲೀಷ್ ಇಂಪಾರ್ಟೆಂಟ್ ಕ್ವಶನ್ಸು. ರೀಡಿಂಗ್ ಕಾಂಪ್ರಿಹೆನ್ಷನ್ ದಟ್ ಈಸ್ ಬೇಸ್ಡ್ ಆನ್ ದಿ ಪ್ರೀವಿಯಸ್ ಇಯರ್ ಸಿ ಟೆಟ್ ಪೇಪರ್ಸು. ರೀಡ್ ದ ಪ್ಯಾಸೇಜ್ ಎವ್ರಿ ಟೈಮ್ ಇಫ್ ಯು ಅಬ್ಸರ್ವ್ ದ ಕ್ವಶನ್ ಪೇಪರ್. ನೀವು ಇಂಗ್ಲೀಷ್ ಕ್ವಶನ್ ಪೇಪರನ್ನು ಅಬ್ಸರ್ವ್ ಮಾಡಿದ್ರೆ ಯಾವುದೇ ಇದನ್ನು ತಗೋರಿ, ನೀವು GPSTR ಆಗಿರಲಿ, HSTR ಆಗಿರಲಿ, TET ಆಗಿರಲಿ, ಸಿ ಟೆಟ್ನಲ್ಲಿ ಇಲ್ಲಿ ಏನು ಕೊಡ್ತಾರಪ್ಪ ಅಂತಂದರೆ, ನೀವು ಪ್ಯಾಸೇಜ್ ಇರ್ತದೆ. ನೀವು TET ಅಬ್ಸರ್ವ್ ಮಾಡಿದ್ರೆ ನಿಮಗೆ ಐಡಿಯಾ ಬರ್ತದೆ. TETನಲ್ಲಿ ಕೂಡ ಫಸ್ಟ್ ಆಫ್ ಆಲ್ ಪ್ಯಾಸೇಜನ್ನು ಕೊಟ್ಟಿರ್ತಾರೆ. ಅದು ಯಾವುದೇ ಲ್ಯಾಂಗ್ವೇಜ್ ಆಗಿರಲಿ, ಕನ್ನಡ ಇರಲಿ, ಇಂಗ್ಲೀಷ್ ಇರಲಿ, ಹಿಂದಿ ಇರಲಿ, ಏನು ಬೇಕಾದಿರಲಿ, ಫಸ್ಟ್ ಆಫ್ ಆಲ್ ದೇ ಆರ್ ಗಿವಿಂಗ್ ಅ ಪ್ಯಾಸೇಜ್. ಪ್ಯಾಸೇಜ್ ಮೀನ್ಸ್ ದೇ ಆರ್ ಗಿವಿಂಗ್ ಒನ್ ಪ್ಯಾರಾಗ್ರಾಫನ್ನು ನೀವು ರೀಡ್ ಮಾಡಬೇಕಾಗುತ್ತೆ. ದೆನ್ ಯು ಶುಡ್ ಆನ್ಸರ್ ದಿ ಪ್ಯಾರಾಗ್ರಾಫ್. ಓಕೆ, ಲೈಕ್ ದಿಸ್ ದೇ ಆರ್ ಗಿವನ್. ರೀಡಿಂಗ್ ಈಸ್ ಅ ಗುಡ್ ಹ್ಯಾಬಿಟ್. ಇಟ್ ಇಂಪ್ರೂವ್ಸ್ ದ ನಾಲೆಜ್ ಆ್ಯಂಡ್ ಲ್ಯಾಂಗ್ವೇಜ್ ಸ್ಕಿಲ್ಸ್. ರೀಡಿಂಗ್ ನ್ಯೂಸ್ ಪೇಪರ್ ಆ್ಯಂಡ್ ಬುಕ್ಸ್ ಡೈಲಿ ಹೆಲ್ಪ್ಸ್ ಟು ಸ್ಟೂಡೆಂಟ್ ಥಿಂಕ್ ಬೆಟರ್. ವಾಟ್ ಈಸ್ ದ ಮೇನ್ ಐಡಿಯಾ ಆಫ್ ದ ಪ್ಯಾಸೇಜ್? ಈ ರೀತಿ ಕ್ವಶನ್ಸನ್ನು ಕೇಳ್ತಾರೆ. ಸ್ಮಾಲ್ ಪ್ಯಾಸೇಜ್ ಐ ಆಮ್ ಗಿವನ್ ಹಿಯರ್. ಓಕೆ, ಜಸ್ಟ್ ಐಡಿಯಾ ಯಾವ ರೀತಿ ಕ್ವಶನ್ಸ್ ಇರ್ತದೆ ಅನ್ನೋ ಸಲುವಾಗಿ, ಐಡಿಯಾ ಕೊಡೋ ಸಲುವಾಗಿ ಇದೇ ರೀತಿ ಮಾಡಿದ್ದೀನಿ. ಕ್ವಶನ್ ನೋಡಿದ್ರೆ ಈ ರೀತಿ ಬರ್ತದೆ. ಕ್ವಶನ್, ವಾಟ್ ಈಸ್ ದ ಮೇನ್ ಐಡಿಯಾ ಆಫ್ ದಿ ಪ್ಯಾಸೇಜ್ ಅಂತ ಕೇಳ್ತಾರೆ. ರೀಡಿಂಗ್ ಈಸ್ ಬೋರಿಂಗ್. ರೀಡಿಂಗ್ ಈಸ್ ಇಂಪ್ರೂವ್ ದ ಲ್ಯಾಂಗ್ವೇಜ್ ಆ್ಯಂಡ್ ನಾಲೆಜ್. ನ್ಯೂಸ್ ಪೇಪರ್ ಆರ್ ಕಾಸ್ಟ್ಲಿ. ಸ್ಟೂಡೆಂಟ್ ಡು ನಾಟ್ ರೀಡ್. ಇದ್ರ ಆನ್ಸರ್ಸ್ ಏನು ಬರಬೇಕು? ರೀಡಿಂಗ್ ಹೆಲ್ಪ್ ಟು ಇಂಪ್ರೂವ್ ದ ಲ್ಯಾಂಗ್ವೇಜ್ ಆ್ಯಂಡ್ ದಿ ನಾಲೆಜ್. ಓಕೆ, ದಟ್ ಈಸ್ ದ ಕರೆಕ್ಟ್ ಆನ್ಸರ್. ಈ ರೀತಿ ಕ್ವಶನ್ಸ್ಗಳನ್ನ ಅಲ್ಲಿ ಕೇಳ್ತಾರೆ. ಹೌದಾ? ನೆಕ್ಸ್ಟ್ 1 minute. Okay, next is vocabulary. Based on the vocabulary, choose the synonyms of happy. Happy the synonym ಅನ್ನು ಕೇಳ್ತಾರೆ. ಹೌದಾ? ಹ್ಯಾಪಿ ಸಿನಾನಿಮ್ ಏನಾಗ್ತದೆ? ಜಾಯ್ಫುಲ್. ಸಿನಾನಿಮ್ ಮೀನ್ಸ್ ಏನಪ್ಪ ಅಂತಂದರೆ ಅದರ ಅರ್ಥವನ್ನು ಬರೆಯುವುದು. ಒಂದು ಶಬ್ದದ ಪದದ ಅರ್ಥವನ್ನು ಹೇಳಬೇಕು. ಓಕೆ, ಹ್ಯಾಪಿ ಅಂದರೆ ಜಾಯ್ಫುಲ್. ಹೌದಾ? ಚೂಸ್ ದ ಆ್ಯಂಟೋನಿಮ್. ಆ್ಯಂಟೋನಿಮ್ ಅಂದರೆ ವಿರುದ್ಧ ಶಬ್ದ ಅಂತ ಕೇಳ್ತೀವಿ. ಇದು ಸಿನಾನಿಮ್ ಅಂದರೆ ಸಮಾನಾರ್ಥಕ ಶಬ್ದ. ಆ್ಯಂಟೋನಿಮ್ ಅಂದರೆ ವಿರುದ್ಧಾರ್ಥಕ ಶಬ್ದ. ಈ ರೀತಿ ಒಂದು ಕ್ವಶನ್ ಇಲ್ಲಿ ರೇಸ್ ಮಾಡಿರ್ತಾರೆ. ದಟ್ ಈಸ್ ಬಿಲಾಂಗ್ ಟು ವೊಕ್ಯಾಬ್ಯುಲರಿ ಕ್ವಶನ್ಸ್ ಅಂತ ಕರಿತೀವಿ ನಾವು. ಬ್ರೇವ್ ಮೀನ್ಸ್ ಕೋವಾರ್ಡ್. ಕೋವಾರ್ಡ್ ಅಂದರೆ ಏನು? ಬ್ರೇವ್ ಅಂದರೆ ಶೂರದ ಅಪೋಸಿಟ್ ವರ್ಡ್ ಏನಾಗ್ತದೆ? ಅದಕ್ಕೆ ನಾವೇನಂತ ಕರಿತೀವಿ? ಕೋವಾರ್ಡ್ ಅಂತ ಕರಿತೀವಿ. ಹೌದಾ? ಸೊ ಈ ರೀತಿ ಕ್ವಶನ್ಸನ್ನು ಕೇಳ್ತಾರೆ. ಆ ರೀತಿ ಕ್ವಶನ್ಸನ್ನು ನೀವು ಬರೀಲಿಕ್ಕೆ ಟ್ರೈ ಮಾಡಬೇಕು. ನೆಕ್ಸ್ಟು ಎರರ್ ಡಿಟೆಕ್ಷನ್ ಈಸ್ ವೆರಿ ಇಂಪಾರ್ಟೆಂಟ್. ಫೈಂಡ್ ದಿ ಎರರ್ HSTRನಲ್ಲೂ ಕೂಡ ಎರರ್ ಡಿಟೆಕ್ಷನ್ ಇದ್ದೇ ಇರ್ತದೆ, ನೋಡಬೇಕು. ಫೈಂಡ್ ದ ಎರರ್. ಶಿ ಗೋ ಟು ಸ್ಕೂಲ್ ಎವ್ರಿ ಡೇ. ಅದರಲ್ಲಿ ಎರರ್ ಡಿಟೆಕ್ಷನ್ ಎಲ್ಲಿ ಇರ್ತದೆ ನೋಡಬೇಕು. ಶಿ ಗೋ ಟು ಸ್ಕೂಲ್ ಎವ್ರಿ ಡೇ. ಓಕೆ, ಎರರ್ ಡಿಟೆಕ್ಷನ್ ಎಲ್ಲೈತಿ? ಗೋದಲ್ಲಿ ಎರರ್ ಡಿಟೆಕ್ಷನ್. ಯಾಕೆ? ಸೆಂಟೆನ್ಸ್ ಫಾರ್ಮೇಷನಲ್ಲಿ ಏನಾಗ್ತೈತಿ? ಶಿ ಗೋಸ್ ಟು ಸ್ಕೂಲ್ ಎವ್ರಿ ಡೇ. ಶಿ ಗೋಸ್ ಟು ಸ್ಕೂಲ್
ಎವ್ರಿ ಡೇ. ಈ ರೀತಿ ನಾವು 2 ಡಿಟೆಕ್ಷನನ್ನು ಮಾಡಬೇಕಾಗ್ತದೆ. ಅದು ಕೂಡ ಕ್ವಶನಲ್ಲಿ ಕಾಣ್ತೀವಿ. ನೆಕ್ಸ್ಟ್ ಇಂಗ್ಲೀಷ್ ಪೆಡಗೋಜಿ, ಮೋಸ್ಟ್ ಇಂಪಾರ್ಟೆಂಟ್. ದಟ್ ಈಸ್ ಇಂಗ್ಲೀಷ್ ಪೆಡಗೋಜಿ, ದ ಬೆಸ್ಟ್ ಮೆಥಡ್ ಆಫ್ ಟೀಚ್ ಇಂಗ್ಲೀಷ್ ಅಟ್ ಪ್ರೈಮರಿ ಲೆವೆಲ್. ಏನದು? ದಟ್ ಈಸ್ ಗ್ರಾಮರ್ ಟ್ರಾನ್ಸ್ಲೇಷನ್ ಮೆಥಡ್, ಲೆಕ್ಚರ್ ಮೆಥಡ್, ಆಡಿಯೋ ಲಿಂಗ್ಯುವಲ್ ಮೆಥಡ್, ಆಕ್ಟಿವಿಟಿ ಬೇಸ್ಡ್ ಮೆಥಡ್ ಅಂತ ಕೇಳ್ತಾರೆ. ದಟ್ ಈಸ್ ಆಕ್ಟಿವಿಟಿ ಬೇಸ್ಡ್ ಲರ್ನಿಂಗ್ ಮೆಥಡ್. ಓಕೆ, ವಿಚ್ ಸ್ಕಿಲ್ ಶುಡ್ ಬಿ ಡೆವಲಪ್ಡ್ ಫಸ್ಟ್ ವೈಲ್ ಟೀಚಿಂಗ್ ದ ಲ್ಯಾಂಗ್ವೇಜ್ ಟೀಚ್ ಮಾಡಬೇಕಾದ್ರೆ ನಾವು ಯಾವ ಸ್ಕಿಲ್ಲನ್ನು, ಯಾವ ಕಲಿಕೆಯನ್ನು ಸ್ಕಿಲ್ಲನ್ನು ಬೆಳೆಸ್ಕೋಬೇಕಾಗ್ತದೆ? ಲಿಸ್ನಿಂಗ್, ಕೇಳುವುದು. ಹೌದಾ? LSRW ಹೇಳಿದ್ದೆ ನಾನು. LSRW TET ಹೇಳುವಾಗ LS ಮೀನ್ಸ್ ಲಿಸ್ನಿಂಗ್, ಸ್ಪೀಕಿಂಗ್, ರೀಡಿಂಗ್, ರೈಟಿಂಗ್. ಓಕೆ, ಫಸ್ಟ್ ಬರುವುದು ಯಾವತ್ತಪ್ಪ ಅಂತಂದರೆ ಲಿಸ್ನಿಂಗ್. ಭಾಷಾಭ್ಯಾಸದಲ್ಲಿ ಫಸ್ಟಿಗೆ ಬರುವುದು ಲಿಸ್ನಿಂಗ್, ಕೇಳುವುದು ಮೊದಲು. ಆಮೇಲೆ ಮಾತನಾಡುವುದು ಬರ್ತೈತಿ, ಆಮೇಲೆ ರೀಡಿಂಗ್ ಓದುವುದು ಬರ್ತೈತಿ, ಆಮೇಲೆ ರೈಟಿಂಗ್ ಬರ್ತೈತಿ. LSRW ನೆನಪಿನಲ್ಲಿ ಇಟ್ಕೋಬೇಕು, ಎಕ್ಸಾಮಿನೇಷನ್ನಲ್ಲಿ ಕೇಳ್ತಾರೆ ಡೆಫಿನೆಟ್ ಆಗಿ ಅದನ್ನು. ನೆಕ್ಸ್ಟ್ 5th ಒನ್ ಈಸ್ ವಿಚ್ ಮಟೀರಿಯಲ್ ಈಸ್ ಅ ಮೋಸ್ಟ್ ಸೂಟೇಬಲ್ ಫಾರ್ ಅ ಟೀಚಿಂಗ್ ಆ್ಯಂಡ್ ಸ್ಪೀಕಿಂಗ್ ಸ್ಕಿಲ್. ಟೀಚ್ ಮತ್ತು ಸ್ಪೀಕ್ ಮಾಡಬೇಕಾದ್ರೆ ಯಾವುದು ಇಂಪಾರ್ಟೆಂಟು? ಡಿಕ್ಷನರಿ, ವರ್ಕ್ಶೀಟ್, ರೋಲ್ ಪ್ಲೇ, ಕನ್ವರ್ಸೇಷನ್, ಗ್ರಾಮರ್ ಬುಕ್ಸ್ ಅಂತ ಕೇಳ್ತಾರೆ. ವಿಚ್ ಮಟೀರಿಯಲ್ ಈಸ್ ಇಂಪಾರ್ಟೆಂಟ್ ಹಿಯರ್? ರೋಲ್ ಪ್ಲೇ ಆ್ಯಂಡ್ ಕನ್ವರ್ಸೇಷನ್. ಮಾತನಾಡುವುದರಿಂದ ನಾವೇನು ಮಾಡ್ತೀವಿ? ಸ್ಪೀಕಿಂಗ್ ಸ್ಕಿಲ್ಲನ್ನು ಈಸಿಲಿ ಕಲಿಬಹುದು. ಹೌದಾ? ನೆಕ್ಸ್ಟ್ ಮೋಸ್ಟ್ ರಿಪೀಟೆಡ್ CTET ಇಂಗ್ಲೀಷ್ ಟಾಪಿಕ್ಸ್ ಯಾವ್ಯಾವ ನೋಡ್ರಿ. ಇಲ್ಲಿ ಒಂದು ಐಡಿಯಾ ಬರ್ತದೆ ನಿಮಗೆ. ನಾನು ಹೋಲ್ ಆ್ಯಂಡ್ ಸೋಲ್ ಗ್ರಾಮರನ್ನು ಈ ವಿಡಿಯೋದಲ್ಲಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಸೊ ನಿಮ್ಗೊಂದು ಐಡಿಯಾವನ್ನು ಕೊಡ್ತೀನಿ ನಾನು. ಆ ಐಡಿಯಾ ಪ್ರಕಾರ ನೀವೇನು ಮಾಡಬೇಕು? ರ್ಯಾನ್ ಆ್ಯಂಡ್ ಮಾರ್ಟಿನ್ ಬುಕ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಆರ್ ವೆರಿ ವೆರಿ ಯೂಸ್ಫುಲ್ ಫಾರ್ ದಿಸ್ ಎಕ್ಸಾಮಿನೇಷನ್. TET ಆಗಿರಲಿ, CTET ಆಗಿರಲಿ, ಯಾವುದೇ ಎಕ್ಸಾಮ್ ಆಗಿರಲಿ, ನೀವು ಬೇಸಿಕ್ದಿಂದ ನೀವು ಓದ್ತಿರಪ್ಪ ಅಂತಂದರೆ ರ್ಯಾನ್ ಆ್ಯಂಡ್ ಮಾರ್ಟಿನ್ ಬುಕ್ ಇದ್ದಿದ್ದು ಬಹಳಷ್ಟು ನಿಮಗೆ ಹೆಲ್ಪನ್ನು ಮಾಡ್ತದೆ. ಸೊ ಅದೊಂದು ಬುಕ್ಕನ್ನು ನೀವು ಪರ್ಚೇಸ್ ಮಾಡಿದರೆ ಬಹಳಷ್ಟು ಒಳ್ಳೆಯದು. ಸೊ ಮೋಸ್ಟ್ ರಿಪೀಟೆಡ್ CTET ಇಂಗ್ಲೀಷ್ ಟಾಪಿಕ್ಸ್ ಯಾವಪ್ಪ ಅಂತಂದರೆ ಎವ್ರಿ ಇಯರ್ ರಿಪೀಟಿಂಗ್ ಬರುವಂಥದ್ದು. ರೀಡಿಂಗ್ ಕಾಂಪ್ರಿಹೆನ್ಷನ್ ಮೇಲೆ ಕ್ವಶನ್ಸ್ ರೇಸ್ ಆಗ್ತದೆ. ರೀಡಿಂಗ್ ಕಾಂಪ್ರಿಹೆನ್ಷನ್ ಮೀನ್ಸ್ ದ ಪ್ಯಾಸೇಜು ಆ್ಯಂಡ್ ದೆನ್ ಕ್ವಶನ್ಸು. ಎರರ್ ಕರೆಕ್ಷನ್ ಮೇಲೆ ಕ್ವಶನ್ಸ್ ಬಂದೇ ಬರ್ತದೆ. ಟೆನ್ಸಸ್ ಆ್ಯಂಡ್ ಪ್ರಪೋಸಿಷನ್ಸ್ ಮೇಲೆ ಕ್ವಶನ್ಸ್ ಬರ್ತದೆ. ಆ್ಯಕ್ಟಿವ್ ಪ್ಯಾಸಿವ್ ವೈಸು, ಡೈರೆಕ್ಟ್ ಇಂಡೈರೆಕ್ಟ್ ಸ್ಪೀಚ್ ಮೇಲೆ ಕ್ವಶನ್ ಕೇಳ್ತಾರೆ. ವೊಕ್ಯಾಬ್ಯುಲರಿನಲ್ಲಿ ಸಿನಾನಿಮ್ಸು, ಆ್ಯಂಟೋನಿಮ್ಸು, ಸಮಾನಾರ್ಥಕ ಪದಗಳು ಇರ್ಬೋದು, ವಿರುದ್ಧಾರ್ಥಕ ಪದಗಳ ಬಗ್ಗೆ ಕ್ವಶನ್ಸನ್ನಲ್ಲಿ ಕೇಳ್ತಾರೆ. ಲ್ಯಾಂಗ್ವೇಜ್ ಟೀಚಿಂಗ್ ಮೆಥಡ್ಸ್ ಬಗ್ಗೆ ಕೇಳ್ತಾರೆ. ಯಾವ ರೀತಿ ಟೀಚ್ ಮಾಡಬೇಕು? ಒಂದು ಟೀಚರ್ ಇದ್ದವರು ಮಗುವಿಗೆ ಆ ಭಾಷೆಯನ್ನು ಕಲಿಸ್ಬೇಕಾದ್ರೆ ಯಾವ ರೀತಿ ಕಲಿಸ್ಬೇಕು ಅನ್ನೋದರ ಬಗ್ಗೆ ಅಲ್ಲಿ ಕ್ವಶನ್ಗಳು ರೇಸ್ ಮಾಡಿರ್ತಾರೆ. LSRW ಸ್ಕಿಲ್ ಬಗ್ಗೆ ಕ್ವಶನ್ ರೇಸ್ ಆಗ್ತದೆ. ದಟ್ ಈಸ್ ಲಿಸ್ನಿಂಗ್, ಸ್ಪೀಕಿಂಗ್, ರೀಡಿಂಗ್, ರೈಟಿಂಗ್. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ದಟ್ ಈಸ್ ಓಕೆ. ಸೊ ಅಂಥ ಸ್ಕಿಲ್ಸ್ಗಳ ಬಗ್ಗೆ ಕ್ವಶನ್ಸ್ಗಳಲ್ಲಿ ರೇಸ್ ಆಗ್ತವೆ. ದೀಸ್ ಆರ್ ದಿ ಸಮ್ ಟಾಪಿಕ್ಸ್ ಕ್ವಶನ್ಸ್ ಇದ್ದಿದ್ದು ನೀವು ಇಂಗ್ಲೀಷ್ನಲ್ಲಿ ಎಕ್ಸ್ಪೆಕ್ಟೆಡ್ ಮಾಡಬಹುದು ಇನ್ನು CTETನಲ್ಲಿ. ಹೌದಾ? ಸೊ ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಎಕ್ಸಾಮ್ ಟಿಪ್ ನಿಮಗಾಗಿ ಏನಪ್ಪ ಅಂತಂದರೆ ಪೆಡಗೋಜಿ ಕ್ವಶನ್ನು 50% ಪೆಡಗೋಜಿ ಕ್ವಶನ್ ವೇಟೇಜ್ ಇದೆ. 50% ಪೆಡಗೋಜಿ ಮೀನ್ಸ್ ಏನು? ನೀವು ಆ ಭಾಷೆಯ ಮೇಲೆ ಎಷ್ಟು ಹಿಡಿತವನ್ನು ಹೊಂದಿರ್ತೀರಿ ಅನ್ನೋದ್ರ ಬಗ್ಗೆ ಮತ್ತು ಯಾವ ರೀತಿ ನೀವು ಮಕ್ಕಳಿಗೆ ಆ ಭಾಷೆಯನ್ನು ಕಲಿಸ್ತೀರಿ ಅನ್ನೋದರ ಬಗ್ಗೆ ಅಲ್ಲಿ ಕ್ವಶನ್ಸ್ಗಳನ್ನು ಕೇಳ್ತಾರೆ. ಫೋಕಸ್ ಮೋರ್ ಆನ್ ಹೌ ಟು ಟೀಚ್ ಇಂಗ್ಲೀಷ್. ಮಕ್ಕಳಿಗೆ ಯಾವ ರೀತಿ ನೀವು ಇಂಗ್ಲೀಷನ್ನು ಟೀಚ್ ಮಾಡ್ತೀರಾ ಅನ್ನೋದ್ರ ಬಗ್ಗೆ ನಿಮ್ಗೆ ಫೋಕಸ್ ಇರಬೇಕು. ಓಕೆ, ಜಸ್ಟ್ ಗ್ರಾಮರ್ ಓದಿ ನಾನು ಪಾಸ್ ಆಗ್ತೀನಿ ಸಾಧ್ಯ ಇಲ್ಲ. ಗ್ರಾಮರ್ ಓದಿ ಪಾಸ್ ಆಗ್ತೀನಿ ಸಾಧ್ಯ ಇಲ್ಲ. ಬಟ್ ನೀವು ಏನು ಗೊತ್ತಿರಬೇಕಪ್ಪ ಅಂದರೆ ನಮ್ಮ ಮಕ್ಕಳಿಗೆ ಯಾವ ರೀತಿ ಕಲಿಸಬಲ್ಲೆ ಅನ್ನೋದು ನಿಮ್ಮ ಮೈಂಡ್ನಲ್ಲಿ ಇಟ್ಕೊಂಡು ನೀವೇನು ಮಾಡ್ಬೋದು? ಎಕ್ಸಾಮ್ನಲ್ಲಿ ಕೂತಿದ್ದೆ ಆದರೆ ನೀವೇನು ಮಾಡ್ತೀರಿ? ಹೆಚ್ಚಿನ ಅಂಕಗಳನ್ನು ಗಳಿಸಲಿಕ್ಕೆ ಇಂಗ್ಲೀಷಿನಲ್ಲಿ ಸಾಧ್ಯ ಇದೆ. ದಿಸ್ ಈಸ್ ಅ ಲಿಟಲ್ ಬಿಟ್ ಐಡಿಯಾ ಐ ಆಮ್ ಗಿವನ್ ಹಿಯರ್ ಫಾರ್ ದಿ CTET ಎಕ್ಸಾಮಿನೇಷನ್. ಓಕೆ, ಏನೇ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಓಕೆ, ಏನಾದರೂ ಈ ವಿಡಿಯೋ ಇದ್ದಿದ್ದು ಇನ್ಫಾರ್ಮೇಟಿವ್ ಆಗಿದ್ದರೆ, ಲಿಟಲ್ ಬಿಟ್ ಇನ್ಫಾರ್ಮೇಷನ್ ನಿಮಗೆ ಕೊಟ್ಟಿದ್ದೆ ಆದರೆ ದಯಮಾಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.